ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಅಂದ್ರೆ ಹೋಗ್ತಾ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನಮಗೆ ಇವಾಗ ಬೆಟ್ಟ ಇಳಿತಾ ಇಳಿತಾ ಫಸ್ಟ್ ಸಿಗೋದು ಮೊಣಕಾಲ್ ಮೆಟ್ಲು. ಮೊಣಕಾಲ್ ಮೆಟ್ಲು ಅಂತಂದ್ರೆ ಹರಕೆ ತೀರಿಸ್ತಾರಲ್ವಾ, ಅಂದ್ರೆ ಮೊಣಕಾಲ್ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ತಿರ್ತಾರಲ್ಲ ಅವ್ರಿಗೆ ಸಪರೇಟಾಗಿ ಮೆಟ್ಲುಗಳಿರುತ್ತೆ. ಹಾಗಾಗಿ ಇದನ್ನ ಮೊಣಕಾಲ್ ಮೆಟ್ಲು ಅಂತ ಕರೀತಾರೆ. ಇಲ್ಲಿ ಬಂದು ನಿಮ್ಮ ಸೇವೆನ ಸಲ್ಲಿಸಬಹುದು. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಮಗೆ ತುಂಬ ಚೆನ್ನಾಗಿರೋ ಸೀನರಿಗಳೆಲ್ಲ ಸಿಗುತ್ತೆ. ಅಂದರೆ ನೇಚರ್ ಸೀನರಿಗಳು ಸಿಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಅಂದರೆ ಬೆಳಗ್ಗಿನ ಜಾವ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ವಾತಾವರಣ. ಹಾಗಾಗಿ ನಮಗೆ ಅಂದರೆ ಬೆಳಗ್ಗೆ 5 ಕಾಲಿಗೆಲ್ಲ ಚೆಕ್ಔಟ್ ಆಗೋದಿತ್ತು ರೂಮಿಂದ. ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಹೊರಟು ಬಂದ್ವಿ. ನೆಕ್ಸ್ಟ್ ಅಂದಿವೆ ಹೋಗ್ತಾ ಏನಾದರೂ ನೋಡ್ಕೊಂಡು ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಹೋಗೋ ಅಷ್ಟೊತ್ತಿಗೆ ಇನ್ನೇನು ಮನೆಗೆ ಹೋಗಿ ಏನು ರೆಸ್ಟ್ ಮಾಡೋದಷ್ಟೇ ಅಲ್ವಾ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಆಂಜನೇಯ ಸ್ವಾಮಿ ಸಿಗ್ತಾರೆ. ಇದು ಬಂದು ಮೊಣಕಾಲ್ ಮೆಟ್ಲು ಆದಮೇಲೆ ಆಂಜನೇಯ ಸ್ವಾಮಿ ಬರ್ತಾರೆ. ಇಲ್ಲಿ ಏನಿಲ್ಲ, ತುಂಬ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿಂದ ನಾವು ನೆಕ್ಸ್ಟು ಶ್ರೀನಿವಾಸ ಮಂಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿನ ವಿಶೇಷತೆನ ನಾನು ಹೇಳ್ತಾ ಹೋಗ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂದರೆ ಈ ಶ್ರೀನಿವಾಸ ಮಂಗಾಪುರ ಇದು ತಿರುಪತಿಗೆ ತುಂಬ ಹತ್ತಿರದಲ್ಲಿರುವಂಥ ಊರು. ಇಲ್ಲಿನ ದೇವ್ರ ಹೆಸರು ಬಂದು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ಶ್ರೀನಿವಾಸ ಸ್ವಾಮಿ ಮದುವೆ ಆದ ಸ್ಥಳ. ದರ್ಶನಕ್ಕೆ ಬೆಳಗ್ಗೆ ಬರೋರು 5 ಗಂಟೆಯಿಂದ ರಾತ್ರಿ 9:30ವರೆಗೂ ಇರುತ್ತೆ. ಸರ್ವದರ್ಶನ ಬಂದು ಬೆಳಗ್ಗೆ 11ರಿಂದ ಸಂಜೆ 5:30ವರೆಗೂ ಇರುತ್ತೆ. ಮತ್ತು 6:30ಯಿಂದ 7:45ರವರೆಗೆ ಇರುತ್ತೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಶ್ರೀನಿವಾಸ ಸ್ವಾಮಿಗೆ ಪ್ರತಿದಿನ ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವ ನಡೆಯುವಂಥ ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನಡೆಯುತ್ತೆ. ಹಾಗೆ ಈ ಸ್ಥಳದಲ್ಲಿ ವಿಶೇಷತೆ ಅಂದರೆ ಮದುವೆ ಆಗದೆ ಇರುವವರಿಗೆ ಇಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ಕಲ್ಯಾಣ ಪ್ರಾಪ್ತಿ ಆಗುತ್ತೆ. ಅಂದರೆ 6 ತಿಂಗಳ ಒಳಗಡೆ ಕಲ್ಯಾಣ ಪ್ರಾಪ್ತಿ ಆಗುತ್ತಂತೆ. ಇನ್ನು ಈ ಸ್ಥಳ ಪುರಾಣದ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿವಾಹ ಆದ ನಂತರ ಇಲ್ಲೇ 6 ತಿಂಗಳು ಇದ್ದು ಆಮೇಲೆ ತಿರುಮಲಕ್ಕೆ ಹೋಗಿದ್ದಂತೆ. ಅಂದರೆ ಪದ್ಮಾವತಿ ಅಮ್ಮನವ್ರನ್ನ ಮದುವೆ ಆದ್ರಲ್ವ, ಮದುವೆ ಆಗಿದ್ದು ಇಲ್ಲೇ ಅಂತೆ. ಹಾಗಾಗಿ ಅಂತೆಗಿಂತೆ ಅನ್ನೋದಕ್ಕಿಂತ ಇಲ್ಲೇ ಆಗಿದ್ದು ಅದು ನಿಜವಾಗ್ಲೂ ನಡೆದಿರೋ ಅಂಥದ್ದು. ಈ ಸ್ಥಳದಲ್ಲಿ ಶ್ರೀನಿವಾಸ ಸ್ವಾಮಿ ಕಲ್ಯಾಣ ಆದಂತಹ ಸ್ಥಳ ಇದು. ಇಲ್ಲಿಗೆ ಹೋಗಿ ಬಂದರೆ ನಮ್ಮ ವೈವಾಹಿಕ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಹಾಗೆ ದೇವರ ಆಶೀರ್ವಾದ ಇರುತ್ತೆ. ಇನ್ನು ತಿರುಮಲಕ್ಕೆ ಭೇಟಿ ಮಾಡೋಕ್ಕಾಗದೇ ಇರೋ ಅಂಥವ್ರು, ಅಂದರೆ ನಮ್ಮ ಥರನೇ ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಆಗಲ್ಲ, ಅವ್ರ ಕೈಲಿ ಯಾತ್ರೆ ಮಾಡೋಕ್ಕಾಗಲ್ಲ, ತುಂಬ ದೂರ ಆಯಿತು ಅನ್ನೋರು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅವ್ರ ಕೋರಿಕೆಗಳನ್ನ ಸಲ್ಲಿಸಿದ್ರೆ ಅಲ್ಲಿ ಏನು ಫಲ ಸಿಗ್ತಾ ಇತ್ತೋ ಇಲ್ಲೂ ಅದೇ ಥರ ಫಲಗಳು ಸಿಗುತ್ತೆ. ನೀವು ತಿರುಮಲಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಇಲ್ಲಿಗಾದರೂ ಹೋಗ್ಬಿಟ್ಟು ಬನ್ನಿ. ತುಂಬ ಜನ ಇದ್ದರು, ರಶ್ ಇತ್ತು ಅಂತ ಹಾಗೆ ವಾಪಸ್ ಬರೋರು ತುಂಬ ಜನ ಇರ್ತಾರೆ. ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನನಗೆ ಜಾಸ್ತಿ ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟನ್ನು ನಿಮಗೆಲ್ರಿಗೂ ತಿಳಿಸ್ಬೇಕು ಅನ್ನೋ ಆಸೆಯಿಂದ ಇದನ್ನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳ್ಕೊಂಡು ಹೇಳ್ತೀನಿ. ಹಾಗೆ ನಾನು ಇದನ್ನು ನನ್ನ ಗಂಡನ ಹತ್ರನೂ ಸ್ವಲ್ಪ ವಿಚಾರಿಸಿ ಅವ್ರಿಗೆ ಏನು ಗೊತ್ತಿದೆಯೋ ಅದನ್ನು ತಿಳ್ಕೊಂಡು, ಮತ್ತು ದೇವಸ್ಥಾನದಲ್ಲಿ ಗೊತ್ತಿರೋರನ್ನು ಸ್ವಲ್ಪ ವಿಚಾರಿಸಿ ಮಾಡಿ ಅವ್ರ ಹತ್ರನೂ ಸ್ವಲ್ಪ ತಿಳ್ಕೊಂಡು, ಅಂದರೆ ಈ ದೇವಸ್ಥಾನದವ್ರ ಹತ್ರ ಅಲ್ಲ, ನಮ್ಮ TTDಯಲ್ಲಿ ಇದ್ದಾರಲ್ವ ಅವ್ರ ಹತ್ರ ಸ್ವಲ್ಪ ವಿಚಾರಿಸ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ವೆಬ್ಸೈಟಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆ ಇದೆ. ಆದಷ್ಟು ವಿಡಿಯೋಗಳಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಇದು ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ವಿಡಿಯೋದಲ್ಲಿ ಹೇಳಿದ್ದೀನಿ.
ತಿರುಮಲಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಈ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಬೆಳಗಿನ ಜಾವ ಹೋದರೆ ತುಂಬಾನೇ ಒಳ್ಳೆಯದು ಅಂತ ನನಗನ್ನಿಸ್ತು. ಏನಕ್ಕಂದರೆ ಬೆಳಗಿನ ಜಾವ ಸ್ವಲ್ಪ ಪ್ರಶಾಂತವಾಗಿ ವಾತಾವರಣ ತಂಪಾಗಿತ್ತು. ಹಾಗಾಗಿ ನಮಗೆ ದೇವ್ರ ದರ್ಶನನೂ ಅಷ್ಟೇ ಚೆನ್ನಾಗಾಯಿತು. ಜನರು ಸ್ವಲ್ಪ ಕಡಿಮೆ ಇದ್ದರು. ಹಾಗಾಗಿ ದೇವ್ರ ದರ್ಶನ ಬೇಗ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.